Hello, Namaste students. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರು ಫಸ್ಟ್ ಇಯರ್ ಅಲ್ಲಿ ಇದ್ದೀರಾ, ಯಾರ್ಯಾರು ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ ಅಂಡ್ ಥರ್ಡ್ ಇಯರ್ ಅಲ್ಲಿ ಇದ್ದವರಿಗೂ ಕೂಡ ಇಂಜಿನಿಯರಿಂಗ್ ಥರ್ಡ್ ಇಯರ್ ಅಲ್ಲಿ ಇದ್ದವರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವ ರೀತಿ ಒಂದೊಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಥವಾ ಒಂದು ಒಳ್ಳೆ ಕಂಪನಿಗೆ, ನಾನು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂತ ಹೇಳ್ತಾ ಇಲ್ಲ, ಒಂದೊಳ್ಳೆ ಕಂಪನಿಗೆ ಒಂದೊಳ್ಳೆ ಪ್ಲೇಸ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಇಂಜಿನಿಯರಿಂಗ್ ರೋಡ್ ಮ್ಯಾಪ್ ಹೇಗೆ ಇರಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ. ಸರಿನಾ? ಇದರಲ್ಲಿ ನಿಮ್ಗೆ ಫಸ್ಟ್ ಇಯರ್ ಅವರು ಫಸ್ಟ್ ಇಯರ್ ಇಂದಾನೆ ಇದನ್ನ ಫಾಲೋ ಮಾಡಿದ್ರೆ ಒಳ್ಳೇದು. ಸೆಕೆಂಡ್ ಇಯರ್ ಅಲ್ಲಿ ಇದ್ರೂ ಕೂಡ ನೀವೀಗ ಪ್ರೋಗ್ರಾಮಿಂಗ್ ಆಲ್ರೆಡಿ ಕಲ್ತಿರ್ತೀರಾ, ಸೆಕೆಂಡ್ ಇಯರ್ ಇಂದ ನಾನು ಏನ್ ಹೇಳ್ತೇನೆ ಅದನ್ನು ಫಾಲೋ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಇದನ್ನ ಸ್ಟ್ರಿಕ್ಟ್ ಆಗಿ ಇದನ್ನೇ ಫಾಲೋ ಮಾಡ್ಬೇಕಂತಲ್ಲ, ಬಟ್ ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದರಲ್ಲಿ ನಾನು ಅಟ್ ದ ಎಂಡ್ ಕೆಲವರಿಗೆ ಒಂದಿಷ್ಟು ಡೌಟ್ ಇದೆ, ಸರ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ತುಂಬಾ ಭೂಮಲ್ಲಿ ಇದೆ, ನಾನು ಇದನ್ನ ಕಲಿಬೇಕು ಅಂತಂದ್ರೆ ಎಷ್ಟನೇ ಇಯರ್ಲಿ ಕಲಿದೇ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ, ಅದೆಲ್ಲದ್ರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ. ಯಾರಾದ್ರೂ ಈ ಚಾನಲ್ಗೆ ಹೊಸಬರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂತ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಸರಿನಾ? ಈಗ ಫಸ್ಟ್ ಇಯರ್ ಅಲ್ಲಿ ಈಗ ನೋಡಿ, ನಾನು ನಿಮ್ಗೆ ಫಸ್ಟ್ ಇಯರ್ ನಾನು ಹೆಚ್ಚು ಯಾಕೆ ಹೇಳೋದಿಲ್ಲ ಕೇಳಿದ್ರೆ, ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕು. ಯಾಕಂದ್ರೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ನೀವೆಲ್ಲ PUC ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿರ್ತೀರಾ, ಬಟ್ ಇಂಜಿನಿಯರಿಂಗ್ ಬಂದ ತಕ್ಷಣ ಏನೋ ಒಂದ್ ರೀತಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀರಾ. ಸೊ ಅದೆಲ್ಲದನ್ನು ಇದು ಮಾಡ್ಲಿಕ್ಕೆ ಫಸ್ಟ್ ಸೆಮ್ ಅಲ್ಲಿ ಅಥವಾ ಫಸ್ಟ್ ಇಯರ್ ಅಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪ್ರೋಗ್ರಾಮಿಂಗ್ ಬೇಸಿಕ್ಸ್, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಟ್ ಮೈಟ್ ಬಿ ಸಿ, ಪೈಥಾನ್, ಜಾವಾ, ಎನಿಥಿಂಗ್ ಇಸ್ ಫೈನ್. ಪೈಥಾನ್ ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ನಿಮ್ಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಅಂತ ಬಂದಾಗ ಪೈಥಾನ್ ಬರುತ್ತೆ. ಯಾರ್ಯಾರು AIML ಫೀಲ್ಡ್ಗೆ ಹೋಗ್ಬೇಕು ಅಂತಿದ್ದೀರಾ ನೀವು ಪೈಥಾನ್ ಅನ್ನು ಕಲ್ತ್ರೆ ಒಳ್ಳೇದು. ಇಲ್ದಿದ್ರೆ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಫೈನ್, ನೋ ಪ್ರಾಬ್ಲಮ್. ಆಯ್ತಾ? ಅದಾದ್ಮೇಲೆ ಇಲ್ಲಿ ನೀವು ಮ್ಯಾಥ್ ಲಾಜಿಕ್ ಇದು ಇಲ್ಲಿ ನೋಡಿ, ನಾನು ಏನು ಮ್ಯಾಥ್ ಲಾಜಿಕ್ ಬಗ್ಗೆ ಹೇಳಿದ್ದೇನೆ, ಮ್ಯಾಥ್ ಅಂಡ್ ಲಾಜಿಕ್ ಇದೇನು ನಿಮ್ಗೆ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಿಮ್ಗೆ ಮ್ಯಾಥ್ಸ್ ಇದು ಬೇಸಿಕ್ ಗೊತ್ತಿದ್ರು ಸಾಕು. ಆಪ್ಟಿಟ್ಯೂಡ್ ಇರುತ್ತೆ, ಅದು ಟೈಮ್ ಇರ್ಬೋದು, ವರ್ಕ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, ತುಂಬಾ ಕ್ವಶನ್ಸ್ ಗಳಿರುತ್ತೆ, ತುಂಬಾ ಕೆಲವೊಂದು ಬೇಸಿಕ್ ಕ್ವಶನ್ಸ್ ಗಳು ಇರುತ್ತೆ. ಸೊ ಮ್ಯಾಥ್ ಮತ್ತೆ ಲಾಜಿಕ್ ಅದನ್ನು ಫಸ್ಟ್ ಇಯರ್ ಇಂದಾನೆ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತಾ? ಆಪ್ಟಿಟ್ಯೂಡ್ ರಿಲೇಟೆಡ್ ಇದೇನು ನೆಸೆಸಿಟಿ ಇಲ್ಲ, ಬಟ್ ನೋಡ್ಕೊಂಡ್ರೆ ಒಳ್ಳೇದು. ನೆಕ್ಸ್ಟ್, ಕಾಲೇಜಲ್ಲಿ ಯಾವ್ದಾದ್ರು ಕ್ಲಬ್ಸ್ ಅಥವಾ ಈವೆಂಟ್ಸ್ ಗಳಿದ್ರೆ, ಟೆಕ್ನಿಕಲ್ ಕ್ಲಬ್ಸ್ ಇರ್ಬೋದು, ಕೋಡಿಂಗ್ ಕ್ಲಬ್ಸ್ ಇರ್ಬೋದು, ಅದೆಲ್ಲದನ್ನು ಕೂಡ ಜಾಯಿನ್ ಆಗಿ, ಯಾವ್ದಾದ್ರು ಒಂದಕ್ಕಾದ್ರೂ ಜಾಯಿನ್ ಆಗಿ, ಅದು ಒಳ್ಳೇದು. ನೆಕ್ಸ್ಟ್, ಪರ್ಸನಲ್ ಬ್ರ್ಯಾಂಡಿಂಗ್, ಇದು ವೆರಿ ಇಂಪಾರ್ಟೆಂಟ್. ಇವಾಗ್ಲೇ ನೀವು ಫಸ್ಟ್ ಇಯರ್ ಅಲ್ಲಿ ಇದ್ರೆ ದಯವಿಟ್ಟು ಲಿಂಕ್ಡ್ ಇನ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ. ಲಿಂಕ್ಡ್ ಇನ್ ಪ್ರೊಫೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗೆ ನೆಟ್ವರ್ಕ್ ನ ಬಿಲ್ಡ್ ಮಾಡುತ್ತೆ. ಸೊ ಲಿಂಕ್ಡ್ ಇನ್ ಪ್ರೊಫೈಲ್ ನ ಇವತ್ತೇ ಕ್ರಿಯೇಟ್ ಮಾಡದೇ ಇದ್ದವರು ನಿಮ್ಗೆ ಅದ್ರಲ್ಲಿ ಆಡ್ ಮಾಡ್ಲಿಕ್ಕೆ ಏನು ಇಲ್ದಿದ್ರು ಓಕೆ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಏನು ಬೇಸಿಕ್ ಏನಿದೆ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ನಿಮ್ಮ ಬೇಸಿಕ್ ಇದನ್ನ ಹಾಕೊಳ್ಳಿ ಸಾಕು. ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ. ಯಾವ್ದನ್ನ? ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ ಲಿಂಕ್ಡ್ ಇನ್. ಈ ಗಿಟಬ್ ಆದ್ರೂ ನೋ ಪ್ರಾಬ್ಲಮ್, ಬಟ್ ಈಗ ಕೆಲವೊಂದು ಕಂಪನಿಯಲ್ಲಿ ಗಿಟಬ್ ತುಂಬಾ ಟೈಮ್ ಕೇಳ್ತಾ ಇದ್ದಾರೆ, ಸೊ ಇದನ್ನು ಕೂಡ ಮಾಡಿದ್ರು ಒಳ್ಳೇದು. ಬಟ್ ಲಿಂಕ್ಡ್ ಇನ್ ಅಟ್ ಎನಿ ಕಾಸ್ಟ್ ಮಿಸ್ ಮಾಡಬೇಡಿ. ನೆಕ್ಸ್ಟ್, ಕಮ್ಯುನಿಕೇಶನ್ ಸ್ಕಿಲ್ ಆಗಿ ಇದು ಆಪ್ಷನಲ್. ಈಗ ಆಲ್ರೆಡಿ ನಿಮ್ಗೆ ಈಗ ಇಂಗ್ಲಿಷ್ ಕಮ್ಯುನಿಕೇಶನ್ ಒಂದು ಮ್ಯಾನೇಜಬಲ್ ಕಮ್ಯುನಿಕೇಶನ್ ಇದ್ರು ಸಾಕು, ಬಟ್ ಕಮ್ಯುನಿಕೇಶನ್ ತುಂಬಾ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಇಂಟರ್ವ್ಯೂ ಟೈಮ್ ಅಲ್ಲಿ. ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಯಾರ್ಯಾರಿಗೆ ಕಮ್ಯುನಿಕೇಶನ್ ಬರೋದಿಲ್ಲ, ಇಂಗ್ಲಿಷ್ ಸ್ಪೀಕಿಂಗ್ ಅನ್ನ ಇನ್ನು ಬರದೇ ಇದ್ರೆ ಒಂದೊಳ್ಳೆ ಬುಕ್ಸ್ ಅನ್ನ ಓದ್ಕೊಂಡು ಆ ಇಂಗ್ಲಿಷ್ ನ ಮಾತಾಡ್ಲಿಕ್ಕೆ ಟ್ರೈ ಮಾಡಿ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಂಗ್ಲಿಷ್ ಗೊತ್ತಿದ್ದವ್ರು ನೋ ಪ್ರಾಬ್ಲಮ್, ಅಂದ್ರೆ ಮ್ಯಾನೇಜಬಲ್, ನಿಮ್ಗೇನು ಹೈ ಲೆವೆಲ್ ಇಂಗ್ಲಿಷ್ ಅನ್ನ ಕೇಳೋದಿಲ್ಲ, ಮ್ಯಾನೇಜಬಲ್ ಇಂಗ್ಲಿಷ್ ಆದ್ರೂ ಬೇಕೇ ಬೇಕು, ಬಿಕಾಸ್ ನೀವು IT ಗೆ ಹೋಗ್ತೀರಾ ಅದಕ್ಕೋಸ್ಕರ. ಸೊ ಮ್ಯಾಥ್ ಮತ್ತೆ ಲಾಜಿಕ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಇದು ನೀವು ನಾನು ಹೇಳೋದು ಕಮ್ಯುನಿಕೇಶನ್ ಸ್ಕಿಲ್ ನೀವು ಬೇರೆಯವ್ರ ಜೊತೆ ಮಾತಾಡಿ ಫಸ್ಟ್ ನೀವು ಸ್ವಲ್ಪ ಟ್ರೈ ಮಾಡಿ. ಈಗ ನೀವೀಗ ರಾಂಗ್ ಮಾಡಿದಾಗ ಮಿಸ್ಟೇಕ್ ಮಾಡಿದ್ರೆ ನಗಾಡ್ಕೊಡ್ಲಿ ನೀವು, ಬಟ್ ಟ್ರೈ ಮಾಡಿ. ಆಯ್ತಾ? ಮ್ಯಾಥ್ ಮತ್ತೆ ಲಾಜಿಕ್ ವೀಕ್ಲಿ ಒಂದು 2 times, ಒಂದು ಹಾಫ್ ಆನ್ ಅವರ್ ಮಾಡಿದ್ರು ಸಾಕು. ಬಟ್ ಇದನ್ನ ಮಿಸ್ ಮಾಡಬೇಡಿ, ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಫಿಲ್ಟ್ರೇಷನ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಯಾಕೆ ನಾಟ್ ಓನ್ಲಿ ಫಾರ್ ಕಮ್ಯುನಿಕೇಶನ್. ಫಸ್ಟ್ ರೌಂಡ್ ಅಲ್ಲಿ ಕೆಲವೊಂದು ಕಂಪನಿಯವರು ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಅಂದ್ರೆ ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಮೇಲೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಮನ್ನ ಫಿಲ್ಟರ್ ಔಟ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನ ಇದು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸೊ ಬೇಸಿಕ್ ಇಂಗ್ಲಿಷ್ ಈಗ ಇದು ಬರುತ್ತೆ ನೋಡಿ, ಗ್ರಾಮರ್ ಪಾಯಿಂಟ್, ಅದನ್ನ ಕಲ್ತ್ಕೊಳ್ಳಿ. ಮ್ಯಾಥ್ಸ್ ಆಪ್ಟಿಟ್ಯೂಡ್ ನ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ಸ್ಟ್ರಾಂಗ್ ಫೌಂಡೇಶನ್ ಆದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇದನ್ನ ನೀವು ದಯವಿಟ್ಟು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ನಂಗೆ ಮ್ಯಾಥ್ ಗೊತ್ತಿದೆ, ನಾನು ಮಾಡ್ತೇನೆ, ಬಿಕಾಸ್ ನೀವು ಒಳ್ಳೆ ಟಾಪ್ ಕಾಲೇಜಲ್ಲೆಲ್ಲ ಇದ್ರೆ ನಿಮ್ಗಿಂತ ಬೆಟರ್ ಮಾಡುವಂತ ಸ್ಟೂಡೆಂಟ್ಸ್ ಗಳು ಇರ್ತಾರೆ, ಅವ್ರನ್ನ ನೀವು ಓವರ್ಟೇಕ್ ಮಾಡ್ಲೇಬೇಕಾಗುತ್ತೆ. ದಟ್ ಈಸ್ ವೈ. ಸೊ ಫಸ್ಟ್ ಇಯರ್ ಇಂದ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಇದು ಫಸ್ಟ್ ಇಯರ್ ಅಲ್ಲಿ ಇಷ್ಟೇ, ಸರಿನಾ? ಇಷ್ಟೇ. ಆದ್ರೆ ಒಂದು ಮಿನಿ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ ಫಸ್ಟ್ ಇಯರ್. ಆದ್ರೆ ಮಾತ್ರ, ನಾನು ಇದನ್ನ ಹೆಚ್ಚು ಎಂಫಸೈಸ್ ಮಾಡೋದಿಲ್ಲ, ಆದ್ರೆ ಮಾತ್ರ. ಓಕೆ, ಈಗ ಫಸ್ಟ್ ಇಯರ್ ಅಲ್ಲಿ ಇಷ್ಟೇ ಬೇಕಾಗಿರೋದು, ನಿಮ್ಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು.
ಆದ್ರೆ ಒಂದು ಸಿಂಪಲ್ ಪ್ರಾಜೆಕ್ಟ್ ಅನ್ನ ಮಾಡಿ. ಪ್ಲಸ್ ಲಿಂಕ್ಡ್ ಇನ್ ಪ್ರೊಫೈಲ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಅನ್ನ ಮಾಡಿ, ಐ ಮೀನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಕಲಿಯೋದು ಮತ್ತೆ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಇದ್ರೆ ಮಾಡಿ. ಇನ್ನು ಸೆಕೆಂಡ್ ಇಯರ್ಗೆ ಬಂದ್ರೆ, ಸೆಕೆಂಡ್ ಇಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್. ಇದು ತುಂಬಾ 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 ನೆಸೆಸರಿ. ಯಾವುದಕ್ಕೆ? ಇಂಟರ್ವ್ಯೂಗೆ. ದಟ್ ಟು ಫಾರ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಬೇಕೇ ಬೇಕು DSA. ಸರಿನಾ? ಸೊ ಇದನ್ನ ಮಾಡಿ. ಇದರಲ್ಲಿ ಅರೇಸ್, ಸ್ಟ್ರಿಂಗ್ಸ್, ಸ್ಟ್ಯಾಕ್ಸ್, ಕ್ಯೂಸ್ ಇದೆಲ್ಲ ತುಂಬಾ ಬೇಸಿಕ್. ಅದನ್ನ ಮಾಡ್ಕೊಳ್ಳಿ. ತುಂಬಾ ಅಡ್ವಾನ್ಸ್ಡ್ ಹೋಗೋದು ಬೇಡ. ಸ್ಟ್ಯಾಕ್ ಬರುತ್ತೆ, ಕ್ಯೂ ಬರುತ್ತೆ, ಅರೇಸ್, ಸ್ಟ್ರಿಂಗ್ಸ್ ಇದನ್ನೆಲ್ಲ ಮಾಡಿ ಸಾಕು. ಮತ್ತೆ ಟ್ರೀಸ್ ಉಳಿದಿರೋದನ್ನ ಮತ್ತೆ ಡೆಪ್ತ್ ಆಗಿ ಮಾಡ್ಬೋದು. ಅದನ್ನ ನಾನು ಥರ್ಡ್ ಇಯರ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಇನ್ನು ಸ್ಕಿಲ್, ಈಗ ಯಾವ್ದಾದ್ರು ತಗೊಳ್ಳಿ. ನಿಮ್ಗೆ ಯಾವ್ದಾದ್ರು ಒಂದೀಗ ಸ್ಕಿಲ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಲೈಕ್ ಒಂದು ಡೊಮೈನ್ ಅನ್ನು ಚೂಸ್ ಮಾಡಿ. ಮೇ ಬಿ ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಆಪ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ AIML ತಗೊಂಡ್ರು ಅದಾದ್ರೂ ತಗೊಳ್ಳಿ. ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ. ಎಲ್ಲದನ್ನು ಚೂಸ್ ಮಾಡೋದಲ್ಲ. ವೆಬ್ ಡೆವಲಪ್ಮೆಂಟ್, ಆಪ್ ಡೆವಲಪ್ಮೆಂಟ್, AIML ಎಲ್ಲದನ್ನು ಚೂಸ್ ಮಾಡಬೇಡಿ. ವೆಬ್ ಡೆವಲಪ್ಮೆಂಟ್ ಆದ್ರೆ HTML, CSS, ಜಾವಾ ಸ್ಕ್ರಿಪ್ಟ್, ರಿಯಾಕ್ಟ್ ಇದಿಷ್ಟನ್ನ ಕಲ್ತ್ಕೊಳ್ಳಿ. ಆಪ್ ಡೆವಲಪ್ಮೆಂಟ್ ಆದ್ರೆ ಫ್ಲಟರ್, AIML ಆದ್ರೆ ಪೈಥಾನ್ ಆಲ್ರೆಡಿ ಕಲ್ತಿರ್ತೀರಾ. ಸೊ ಮತ್ತೆ ಅದ್ರ ಮೇಲೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸ್ವಲ್ಪ ಡೀಪ್ ಹೋಗಿ AIML ಹೋಗ್ಬೇಕು ಅಂತಿದ್ರೆ ಮಾತ್ರ. ಓಕೆ, ನಾನು ಇದ್ರ ಬಗ್ಗೆ ಲಾಸ್ಟಿಗೆ ಒಂದು ಟೈಮ್ ಹೇಳ್ತೇನೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಒಂದು ಇದನ್ನ ಯಾವ್ದು ಪ್ರಾಜೆಕ್ಟ್ ಅನ್ನ ನೀವು ಮಾಡ್ಲೇಬೇಕು. ಇದನ್ನ ನಾನು ಇಲ್ಲಿ ಬರೀಲಿಲ್ಲ. ಪ್ರಾಜೆಕ್ಟ್, ಬಿಲ್ಡ್ ದ ಪ್ರಾಜೆಕ್ಟ್ ಯಾವಾಗ? ಎಟ್ ದ ಎಂಡ್. ಓಕೆ, ಇದು ಎಟ್ ದ ಎಂಡ್ ಮಾಡ್ಬೇಕು. ಇದನ್ನ ನೀವು ಬಿಲ್ಡ್ ದ ಪ್ರಾಜೆಕ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಪ್ರಾಜೆಕ್ಟ್ ಅನ್ನ ನೀವು ದಯವಿಟ್ಟು ಮಾಡ್ಲೇಬೇಕಾಗತ್ತೆ. ಒಂದು ಮಿನಿ ಪ್ರಾಜೆಕ್ಟ್, 2 to 3 ಮಿನಿ ಪ್ರಾಜೆಕ್ಟ್, 2 ಪ್ರಾಜೆಕ್ಟ್ ಆದ್ರೂ ಓಕೆ. ಎನಿ 2 ಪ್ರಾಜೆಕ್ಟ್ ನೀವು ಮಾಡ್ಲೇಬೇಕಾಗತ್ತೆ. ಮಿನಿ ಪ್ರಾಜೆಕ್ಟ್, ಅರ್ಥ ಆಯ್ತಾ? ಇದನ್ನ ಗಿಟ್ಹಬ್ಗೆ ಅಪ್ಲೋಡ್ ಮಾಡಿ. ಅಂಡ್ ಲಿಂಕ್ಡ್ ಇನ್ ಅಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡಿ. ಈ ತರ ಪ್ರಾಜೆಕ್ಟ್ ಮಾಡಿದ್ದೇವೆ ಅಂತ ಮಾಡಿ. 2 ಪ್ರಾಜೆಕ್ಟ್ ಅನ್ನ ಮಾಡಿ ಇದನ್ನ ಎಲ್ಲಿಗೆ ಹಾಕಿ? ಗಿಟ್ಹಬ್ಗೆ ಇನ್ಕ್ಲೂಡ್, ಅಪ್ಲೋಡ್ ಮಾಡಿ. ಸರಿನಾ? ಅಪ್ಲೋಡ್ ಇಟ್ಟು ಗಿಟ್ಹಬ್. ಈಗ ಒಂದು ಸಿಂಪಲ್ ಆಗಿ ಒಂದು ರೆಸ್ಯೂಮೆನು ಕೂಡ, ಒಂದು ಸಿಂಪಲ್ 1 ಪೇಜ್ ರೆಸ್ಯೂಮೆನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ರೆಸ್ಯೂಮೆ 1 ಪೇಜ್ ಇದೊಂದು ರೆಸ್ಯೂಮೆವನ್ನು ಕೂಡ ಬೇಕಾದ್ರೆ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಇದೇನು ನೆಸೆಸಿಟಿ ಇಲ್ಲ. ಸ್ಯಾಂಪಲ್ ರೆಸ್ಯೂಮೆ ಅಷ್ಟೇ. ಅದಾದ್ಮೇಲೆ ಇಲ್ಲಿ ಏನು ಕಲ್ತಿರ್ತಾರೆ ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ಲಸ್ DSA, ಅದನ್ನ ಲೀಡ್ ಕೋಡ್ ಅಥವಾ ಹ್ಯಾಕರ್ ರ್ಯಾಂಕ್ ಅಲ್ಲಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಇಯರ್ ಇಂದ ನೀವು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಕಲೀಲೇಬೇಕು, ಕಂಪಲ್ಸರಿ. ಅದಾದ ನಂತರ ಸಾಫ್ಟ್ ಸ್ಕಿಲ್ ಬಗ್ಗೆ ಸ್ವಲ್ಪ ಇದಿರ್ಲಿ, ಏನು ಕಾನ್ಸಂಟ್ರೇಷನ್ ಇರ್ಲಿ. ಆಯ್ತಾ? ಅಂದ್ರೆ ಸೆಕೆಂಡ್ ಇಯರ್ ಎಂಡ್ ಅಲ್ಲಿ ನಿಮ್ಗೆ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ ನ ಸ್ಟ್ರಾಂಗ್ ಫೌಂಡೇಶನ್ ಇದು ಕಂಪಲ್ಸರಿ ಬೇಕೇ ಬೇಕು. ಎರಡನೇದು, ಗಿಟ್ಹಬ್ ಅಲ್ಲಿ ಒಂದು 2 ಪ್ರಾಜೆಕ್ಟ್ ಆದ್ರೂ ನೀವು ಅಪ್ಲೋಡ್ ಮಾಡಿರ್ಲೇಬೇಕು. ಸಿಂಪಲ್ ಮಿನಿ ಪ್ರಾಜೆಕ್ಟ್. ಇದಾದ್ಮೇಲೆ ಸೆಕೆಂಡ್ ಇಯರ್ ಎಂಡಿಗೆ ನಿಮ್ದು ಏನೆಲ್ಲ ಆಗಿರುತ್ತೆ ಹೇಳಿ? ಒಂದು ಲಿಂಕ್ಡ್ ಇನ್ ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ. ಎರಡನೇದು ಒಂದು ರೆಸ್ಯೂಮೆ ಬಿಲ್ಡ್ ಮಾಡಿರ್ತೀರಾ. ಗಿಟ್ಹಬ್ ಅಲ್ಲೂ ಕೂಡ ನಿಮ್ದೊಂದು 2 ಪ್ರಾಜೆಕ್ಟ್ ಅಪ್ಲೋಡ್ ಆಗಿರುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ಥರ್ಡ್ ಇಯರ್ ಏನ್ ಮಾಡ್ಬೇಕು? DSA ಆಲ್ರೆಡಿ ಕಲ್ತಿದ್ದೀರಾ. ಇವಾಗ ಅಡ್ವಾನ್ಸ್ಡ್ ಅಂದ್ರೆ ಏನ್ ಹೇಳಿ? ಅದ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್ ಇದೆಲ್ಲ ಬೇಸಿಕ್. ಅಡ್ವಾನ್ಸ್ಡ್ ಅಂತ ಬಂದಾಗ ನಿಮ್ಗೆ ಟ್ರೀಸ್, ಗ್ರಾಫ್ಸ್, DP. ಟ್ರೀಸ್ ಅಂತ ಬರುತ್ತೆ, ಗ್ರಾಫ್ಸ್ ಬರುತ್ತೆ, ಮತ್ತೆ ಡೈನಾಮಿಕ್ ಪ್ರೋಗ್ರಾಮಿಂಗ್. ಓಕೆ, DP ಇವು 3ನ ಕಲಿಬೇಕು. ಇದು ಮತ್ತೆ ಅಡ್ವಾನ್ಸ್ಡ್. ಇದು ತುಂಬಾ ನಿಮ್ಗೆ 25-30 ಲಕ್ಷ ಇಂಥ ಕಂಪನಿಗಳು ಬಂದಾಗ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅಂದ್ರೆ ತುಂಬಾ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಲೈಕ್ ಅಮೆಝಾನ್, ಮೈಕ್ರೋಸಾಫ್ಟ್ ಇಂಥ ಕಂಪನಿಗಳೆಲ್ಲ ಟ್ರೀಸ್, ಗ್ರಾಫ್ಸ್ ಇದ್ರ ಮೇಲೆ ಕೇಳ್ತಾರೆ. ಬಟ್ ಬೇಸಿಕ್ ಅಂತೂ ಸ್ಟ್ರಾಂಗ್ ಇರ್ನಿ. ಅದಾದ್ಮೇಲೆ ಥರ್ಡ್ ಇಯರ್ ಬರೋದ್ರೊಳಗಡೆ, ಎಂಡ್ ಆಗೋದ್ರೊಳಗಡೆ ನಿಮ್ದು 200 to 300 ಕೋಡಿಂಗ್ ಕ್ವಶನ್ಸ್ ಕಂಪ್ಲೀಟ್ ಆಗಿರ್ಲೇಬೇಕು. ಅಟ್ಲೀಸ್ಟ್ ಒಂದು 200 ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ 20+ lakhs ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಸೆಕೆಂಡ್ ಇಯರ್ ಇಂದ ನೀವು ಪ್ಲಾಟ್ಫಾರ್ಮ್ ಅನ್ನ ಎಕ್ಸ್ಪ್ಲೋರ್ ಮಾಡಿರ್ತೀರಾ. ಅಲ್ಲಿ ನಿಮ್ಗೊಂದು ಅಟ್ಲೀಸ್ಟ್ ಒಂದು ಏನ್ ಹೇಳ್ತಾರೆ, ಈಸಿ ಲೆವೆಲ್ ಟು ಮೀಡಿಯಂ ಲೆವೆಲ್ ಆಗಿದ್ದಿದ್ರೆ, ಅಥವಾ ಒಂದು 50 ಕ್ವಶನ್ಸ್ ಆದ್ರೂ ಆಗಿದ್ದಿದ್ರೆ ಥರ್ಡ್ ಇಯರ್ ಅಲ್ಲಿ ಅದನ್ನೊಂದು 200 ಆದ್ರೂ ಪುಷ್ ಮಾಡ್ಬೇಕು. ಆಯ್ತಾ? ಅದಾದ ನಂತರ ಸಿಸ್ಟಮ್ ಡಿಸೈನ್, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾಕೆ ಕೇಳಿದ್ರೆ, ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್ ಈ ತುಂಬಾ ಕೋರ್ ಕಂಪನಿ, ಈಗ ಮೈಕ್ರೋಸಾಫ್ಟ್ ಅವರು ಇವರೆಲ್ಲ ಕೇಳ್ತಾರೆ ಸಿಸ್ಟಮ್ ಡಿಸೈನ್. ಸೊ ಇದನ್ನೊಂದು ಕಲ್ತ್ಕೊಳ್ಳಿ. ಅಂದ್ರೆ ಎಲ್ಲರೂ ಕೇಳ್ತಾರಂತಲ್ಲ, ಹೆಚ್ಚಿನ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯವರು ಕೇಳ್ತಾರೆ ಸಿಸ್ಟಮ್ ಡಿಸೈನ್ ಅಥವಾ ಊಪ್ ಕಾನ್ಸೆಪ್ಟ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಇದರಲ್ಲಿ ನಿಮ್ಗೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗಳನ್ನ ಇದು ಮಾಡಿ. ಅದಾದ ನಂತರ ಇಲ್ಲಿ ಥರ್ಡ್ ಇಯರ್ಗೆ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೇಕು. ಆಲ್ರೆಡಿ ನಿಮ್ದು ಲಿಂಕ್ಡ್ ಇನ್ ಪ್ರೊಫೈಲ್ ಇದೆ, ಗಿಟ್ಹಬ್ ಅಲ್ಲಿ ಪ್ರಾಜೆಕ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೀರಾ, ರೆಸ್ಯೂಮೆನು ಬಿಲ್ಡ್ ಮಾಡಿದ್ದೀರಾ, ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ ಗೊತ್ತಿದೆ. ಈ ಅಪ್ಲೈ ಮಾಡ್ಲಿಕ್ಕೂ ಮುಂಚೆ, ಟಾಪ್ ಕಂಪನಿ ಅಥವಾ ಸ್ಟಾರ್ಟ್ಅಪ್ಸ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೂ ಮುಂಚೆ ನೀವು ಏನ್ ಮಾಡ್ಬೇಕಂತ ಕೇಳಿದ್ರೆ,
ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ನೀವು. ಥರ್ಡ್ ಇಯರ್ ಬಂದಾಗ ಇದು ನಿಮ್ಗೆ ಏನು ಸೆಕೆಂಡ್ ಇಯರ್ ಅಲ್ಲೇ ಇದು ಬಂದಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಸಬ್ಜೆಕ್ಟ್ ಬಂದಿರುತ್ತೆ. ಊಪು ಕೂಡ ಸೆಕೆಂಡ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಿರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ, ಊಪು ಆಗಿರುತ್ತೆ, ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ ಕಾಲೇಜಲ್ಲೂ ಕೂಡ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರುತ್ತೆ. DBMS ಥರ್ಡ್ ಇಯರ್ ಅಲ್ಲಿ ಇರುತ್ತೆ ಅಥವಾ ಫೋರ್ತ್ ಸೆಮ್ ಅಲ್ಲಿ ಇರುತ್ತೆ. DBMS ಕಂಪ್ಯೂಟರ್ ನೆಟ್ವರ್ಕ್ಸ್ ಥರ್ಡ್ ಇಯರ್ ಅಲ್ಲಿ ಇರ್ಬೋದು. ಆಯ್ತಾ, ಇದನ್ನು ಕೂಡ ಕಂಪ್ಲೀಟ್ ಮಾಡ್ಲೇಬೇಕು. ಇದಾದ್ಮೇಲೆ ನೀವೇನು ಇಂಟರ್ನ್ಶಿಪ್ ಅಪ್ಲೈ ಮಾಡಿ. ಅಂದ್ರೆ ನೀವು ಥರ್ಡ್ ಇಯರ್ ಬರ್ಲಿಕ್ಕೆ ಮುಂಚೆ ಇದಿಷ್ಟ ಆಗಿರುತ್ತೆ. ಈ ಕಂಪ್ಯೂಟರ್ ನೆಟ್ವರ್ಕ್ಸ್ ಮತ್ತೆ ಇದು ಒಂದು ಥರ್ಡ್ ಇಯರ್ ಬರ್ಬೋದು ನನ್ನ ಪ್ರಕಾರ. ಅದ್ ಬಿಟ್ರೆ DSA ಅಂತೂ ಸೆಕೆಂಡ್ ಇಯರ್ ಅಲ್ಲಿ ಆಗಿರುತ್ತೆ, ಊಪು ಕೂಡ ಸೆಕೆಂಡ್ ಇಯರ್ ಆಗಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಕೂಡ ಸೆಕೆಂಡ್ ಇಯರ್ ಆಗಿರುತ್ತೆ. DBMS ತುಂಬಾ ಸಿಂಪಲ್. ಆಯ್ತಾ, ಅದಾದ ನಂತರ ನೀವು ಕಂಪನಿ ಸ್ಪೆಸಿಫಿಕ್ ಪ್ರಿಪರೇಷನ್ ಮಾಡ್ಬೇಕು. ಥರ್ಡ್ ಇಯರ್ ಅಲ್ಲಿ ಯಾವುದು ಒಂದು 10-15 ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಬೇಕು, ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಈಗ ಅಮೆಝಾನ್, ಫೇಸ್ಬುಕ್, ಮೈಕ್ರೋಸಾಫ್ಟ್ ಅಂದ್ರೆ ನಾನು ದೊಡ್ಡ ದೊಡ್ಡ ಕಂಪನಿ ಹೆಸರನ್ನ ಹೇಳ್ತಾ ಇದ್ದೇನೆ. ಇದನ್ನೇ ಇದು ಮಾಡ್ಬೇಕು ಅಂತಲ್ಲ, ಕಂಪನಿಯನ್ನ ನೀವು ಲಿಸ್ಟ್ ಮಾಡ್ಬೇಕು. ಓಕೆ, ಸೊ ಅದನ್ನ ಸರಿಯಾಗಿ ಅದಕ್ಕೆ ಸರಿಯಾಗಿ ಯಾವ್ಯಾವ ಕ್ವಶನ್ ಕೇಳ್ತಾ ಇದ್ದಾರೆ ಅದೆಲ್ಲದನ್ನು ಸ್ಟಾರ್ಟ್ ಮಾಡ್ಬೇಕು. ಓಕೆ, ಸೊ ಅದಾದ ನಂತರ ಸರ್ವಿಸ್ ಬೇಸ್ಡ್ ಕಂಪನಿಗಾದ್ರೆ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್. ಮತ್ತೆ ಕಮ್ಯುನಿಕೇಶನ್ ನಿಮ್ಗೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೂ ಬೇಕೇ ಬೇಕು. ಇದಾಯ್ತು. ಫೈನಲ್ ಅಲ್ಲಿ ನಿಮ್ಗೆ ಫೋರ್ತ್ ಸೆಮ್ ಅಲ್ಲಿ ಫೈನಲ್ ಇಯರ್ ಅಲ್ಲಿ ಏನಾಗುತ್ತೆ, ಮತ್ತೆ ಎಲ್ಲದನ್ನು ರಿವೈಸ್ ಮಾಡ್ತಾ ಬರ್ಬೇಕು. ಇಂಟರ್ನ್ಶಿಪ್ ಆಗಿರುತ್ತೆ, ಲಿಂಕ್ಡ್ಇನ್ ಪ್ರೊಫೈಲ್ ಆಗಿರುತ್ತೆ, ರೆಸ್ಯೂಮೆ ಬಿಲ್ಡ್ ಆಗಿರುತ್ತೆ, ಪ್ರಾಜೆಕ್ಟ್ ಆಗಿರುತ್ತೆ. ಫೈನಲ್ ಇದೆಲ್ಲ ಸಬ್ಜೆಕ್ಟ್ ಅನ್ನ ಮತ್ತೆ ರಿವೈಸ್ ಮಾಡ್ತಾ ಬರೋದು. DSA ಮತ್ತೆ ಪ್ರಾಜೆಕ್ಟ್ ನಿಮ್ಮ ರೆಸ್ಯೂಮೆಲಿ ಏನಿದೆ ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಫೋಕಸ್ ಮಾಡಿ ರೆಸ್ಯೂಮೆಯನ್ನ, ಅರ್ಥ ಆಯ್ತಾ? ಸೊ ಇಂಟರ್ವ್ಯೂ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಅಗೇನ್ ಅಂಡ್ ಅಗೇನ್ ಇಂಟರ್ವ್ಯೂ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ದಿಸ್ ಈಸ್ ಯುವರ್ ರೋಡ್ ಮ್ಯಾಪ್. ಸರ್ ಹಾಗಾದ್ರೆ ಇದೆಲ್ಲ ಆಯ್ತು ಸರ್, ಹಾಗಾದ್ರೆ ನಮ್ಗೆ ಇದು ಬೇಡವಾ ಸರ್, ಏನು AIML ಬೇಡವಾ? ಮ್ಯಾಂಡೇಟರಿ ಇಲ್ಲ ಸ್ಟೂಡೆಂಟ್ಸ್. ನೀವು ಇಂಟ್ರೆಸ್ಟ್ ಇದ್ರೆ ಮಾತ್ರ AIML ಅನ್ನ ಕಲ್ತ್ಕೊಳ್ಳಿ. ಇಲ್ಲ ಎಲ್ಲ ಫ್ಲೋ ಅಲ್ಲಿ ಎಲ್ಲರೂ ಕಲಿತಾ ಇದ್ದಾರೆ. ಇಫ್ ಯು ಆರ್ ಜೆನ್ವಿನ್ಲಿ ಇಂಟ್ರೆಸ್ಟೆಡ್ ಇನ್ AIML ದೆನ್ ಓನ್ಲಿ ಗೋ ಫಾರ್ ಇಟ್. ಅದರ್ವೈಸ್ ಅದು ಬಿಟ್ಟು ಬೇರೆ ಇದೆಯಲ್ವಾ, ಕ್ಲೌಡ್ ಇದೆ, ಡೆವಾಪ್ಸ್ ಇದೆ, ಆಪ್ ಡೆವಲಪ್ಮೆಂಟ್ ಇದೆ, ವೆಬ್ ಡೆವಲಪ್ಮೆಂಟ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಮತ್ತೆ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಗಳಿದೆ, ಎಂಬೆಡೆಡ್ ಸಿಸ್ಟಮ್ಸ್ ಇದೆ. ನೀವು ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೋಗಿ. ಅದು ಬಿಟ್ಕೊಂಡು ಎಲ್ಲರೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ, ಅದಿದೆ ಇದೆ ಅಂದ್ರೆ ಬೂಮಿಂಗ್ ಅಲ್ಲಿ ಇದೆ ಅಂತ ನೀವು ಹೋಗ್ಬೇಡಿ. ಅದು ಬಿಟ್ಟು ಬೇರೆನೂ ಇದೆ. AIML ಬೇಕೇ ಅಂತ ನಾನು ಹೇಳ್ತಾ ಇಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಓನ್ಲಿ ಗೋ ಫಾರ್ ಇಟ್. ಓಕೆ, ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ಅದೇ ರೀತಿ ನಾನೊಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದು ಜಾಬ್ ಸ್ಪೆಸಿಫಿಕ್ ಕೋರ್ಸ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್. ನಾವು ಇವತ್ತು ಈಗ ಎಕ್ಸ್ಪೀರಿಯನ್ಸ್ಡ್ ಆಗಿ ಏನು ಕಂಪನಿಯಲ್ಲಿ ಮಾಡ್ತಾ ಇದ್ದೇವೆ ಅದನ್ನ ನಿಮ್ಗೆ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ ಕೋರ್ಸ್ ರಿಲೇಟೆಡ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಎನ್ರೋಲ್ ಆಗ್ಬೇಕು ಅಂತಿದ್ದವರು ಎನ್ರೋಲ್ ಆಗ್ಬಹುದು. ಪೇಯ್ಡ್ ಕೋರ್ಸ್ ಇರುತ್ತದು. ನಿಮ್ಗೆ ಯಾವ ರೀತಿ ಇದು ಮಾಡಬಹುದು, ಮತ್ತೆ ಅದರಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ. ಅದ್ರ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಅದು ತುಂಬಾ ಕೋಡಿಂಗ್ ತುಂಬಾ ಜಾಸ್ತಿ ಇರೋದಿಲ್ಲ, ಜಸ್ಟ್ ಬೇಸಿಕ್ ಕೋಡಿಂಗ್ ನಾಲೆಜ್ ಇದ್ರೆ ಅದನ್ನ ಮಾಡಬಹುದು. ಆಯ್ತಾ? ಸೊ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಜಾಯಿನ್ ಆಗ್ಬೇಕು ಅಂತಿದ್ರೆ ಆ ವಿಡಿಯೋ ರಿಲೀಸ್ ಮಾಡಿದ ನಂತರ ನೀವು ಬೇಕಾದ್ರೆ ಜಾಯಿನ್ ಆಗ್ಬಹುದು. ಪೇಯ್ಡ್ ಕೋರ್ಸ್ ಇರುತ್ತೆ. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.